ಮನೆಯಲ್ಲೇ ಮಚ್ಚ ಬಾ ಮಚ್ಚ ಎಷ್ಟೊತ್ತು ಮೂರೆಲ್ಲ ಕಾಯ್ತಾರೋ ಇನ್ನೊಂದು ಎಷ್ಟು ಗಂಟೆಗೆ ಇಟ್ಕೊಳಮ್ಮ ಪಾರ್ಟಿ ಒಂದು 11:30 ಕರೆಕ್ಟಾಗಿ ಬಂದ್ಬಿಡಪ್ಪ. ಹುಡುಗರನ್ನ ಹಾಕೊಂಡ್ಬರ್ಬೇಕಾ ಸಿಂಗಲ್ ಹಾಕಲ್ಲ? ಹುಡುಗರು ಇಲ್ಲ ಅಂದ್ರೆ ಪಾರ್ಟಿ ಆಗುತ್ತಾ? ಹುಡುಗರನ್ನ ಹಾಕೊಂಡ್ಬರಲ್ಲ? ಹಾಂ ಸರಿ ಮಚ್ಚ ಆಯ್ತು ಕರೆಕ್ಟಾಗಿ ಬರೋ. ಹಾಂ ಸರಿ ಬಾಯ್. ಸರಿ ಮಚ್ಚ ಬಾಯ್. ಸಟ್ಟಾಗಿ ಮಜಾ ಮಾಡ್ಬೇಕು ಪಾರ್ಟಿಯಲ್ಲಿ. ಟೈಮ್ ಆಯಿತು, ಬೇಗ ರೆಡಿ ಮಾಡ್ಬೇಕು ಪಾರ್ಟಿಗೆ. ಏನಲ್ಲ ಏನೋ ರೆಡಿ ಮಾಡ್ತೀನಿ ಅಂತ ಏನ್ ರೆಡಿ ನೋಡೋಣ ಏನೇನ್ ಮಾಡೋದು ನೋಡೋಣ ಅಂತ ನೋಡ್ಲಾ ನನ್ನ ಮಗ ಕರ್ದ್ಬಿಟ್ಟು ಮಾಡ್ಕೊಂಡವನೆ ದೇವರ್ಸಿ ಬಂದ್ರೇನು ಮಚ್ಚ ಏನೇನು ಎಲ್ಲ ತಂದಿದ್ದೀನಿ ಮಚ್ಚ. ಅಯ್ಯೋ ಉಪ್ಪಿನಕಾಯಿ ಬಿಟ್ಟು ಮಿಕ್ಕಿದೆಲ್ಲ ಎಲ್ಲಲ್ಲ ನಿಮ್ ದೋಸ್ತ ಬುತ್ತೀನಿ ಅಂತ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಬರ್ತೀನಿ ಅಂದ ಅದೆಲ್ಲೋದ್ನ ಗೊತ್ತಿಲ್ಲ. ಹೋಟೆಲ್ ಬರ್ತೀನಿ ಅಂದ ಅದ್ ಯಾವ ಹೋಟೆಲ್ ಕೂತವನ ಹೋಟೆಲ್ ಸೆಟ್ಲ್ ಆಗಿರೋ ನನ್ನ ಮಗ ಎಲ್ಲ ದಾರಿಯಲ್ಲಿ ಬಿದ್ಬಿಟ್ಟಿರ್ತಾನಲ್ಲೋ ನೋಡ್ಕೊಳ್ಳೋಣ ಬಿಡ. ಮಿಲ್ಟ್ರಿ ಹೋಟ್ಲಿಗೆ ಹೋದ್ನ ಇತ್ಲಿ ಕಡಿಕೆ ಹೋದ್ನ ಯಾರು ಗೊತ್ತಾ? ಅಂತಾನಲ್ಲಪ್ಪ ಅವನು ಹೇಳಕ್ ಬರಲ್ಲಪ್ಪು. ಇತ್ಲಿ ಗಿಡ ಯಾವತ್ತು ಮದ್ದಲ್ಲಕ್ಕಂದ ಏನೇ ಸುಮ್ಮೀರ ಪಪ್ಪ ನಮ್ಮ ಹುಡುಗ ಅಂತವನಲ್ಲ ಬರ್ತಾನೆ. ಓದಕ್ಲಿ ಯಾವತ್ತಲ್ಲಿ ಯಾವ ಇರ್ತ ಯಾವನ್ ಗೊತ್ತು ಏನ್ ಮಗ ಕರ್ಸ್ಬಿಟ್ಟು ಹೆಂಗ್ ಕತೆ ಹೇಳ್ತಾ ಇದ್ಯಾ? ಬಾಟ್ಲುಗಳು ಸದ್ಯ ಕಳಿಸ್ತಾ ಇಲ್ವಲ್ಲ? ಅಲ್ಲೇ ಇದೆ ಮಚ್ಚ, ತಂದೆ ಇರೋ ಮಚ್ಚ. ನಮ್ದು ಸೇರ್ಸ್ ಕುಡ್ದು ಗಿಡ್ದು ಬುಟ್ಟಿಯ ಹೆಂಗೋ ಇರೋಲ್ಲ ತಂದೆ. ಏನ್ ಮಚ್ಚ ತಂದ್ಬಿಟ್ಟವನೇ? ತಂದಿಲ್ಲ ಅಂದ್ರೆ ಬಿಟ್ಬಿಡ್ತೀನ ಅಷ್ಟೇ ಕರೆದ್ಬಿಟ್ಟ. ಆಮೇಲೆ ಏನ್ ಕುಡ್ಕೊಂಡ್ ಮತ್ತಬ್ರು ಕುಡಿಯೋರೆಲ್ಲ ಇರ್ತಿರಲ್ವ ಯಾವಾಗ ನೋಡಿದ್ರು? ಕುಡಿಯೋದ್ರಲ್ಲಿ ನಿಂಗೆ ಗೊತ್ತಿದೆ ಮಗ. ಸಾಕ್ಬಿಡ್ರು ಮುಚ್ಕೊಂಡ್ಬಿಡ್ರಿ ಕುಡೀರಪ್ಪ. ನಿನಗೆ ಬಾರ ನೀನು ಇಲ್ಲೇ ಇರೋದಲ್ಲೇ ತಗೊಳ್ಳಲೆ ಮತ್ತೆ ನಂಗೇನು ಇಲ್ಲ ಇಲ್ಲಿ. ಇಲ್ಲ ನಿಂತಲ್ಲ ಮಚ್ಚ, ಎಲ್ಲ ಇದೆ ಯಾವಾಗ ಇದೇ ಮಾಡ್ತೇನೆ ನೀನು ಇರಲ್ಲ ಕುತ್ಕೊಂಡಿದ್ರಲ್ಲ ತಗೊಳ್ರ. ಟಿಕ ಮುಸ್ಲಿಂ ಕುಡ್ದಳಲ್ಲ ಎಲ್ಲ ಬರೀ ಎಣ್ಣೆ ತಗೊಂಡು ಸೈಡ್ ಇಲ್ಲೇ ಇದೆ ಮಚ್ಚ ಇಟ್ರು. ಏನೋ ಏನೋ ತಪ್ಪ ಇದೆ ಮಚ್ಚ, ಸರಿ ಬಿಡಪ್ಪ. ಬಾ ಧರೆಗೆ ಏನೋ ಮಚ್ಚ ಅದು 4 ಗಂಟೆ ತನೋ ಫಿಟ್ಟಿಂಗ್ ಮಾಡ್ಲಾಕ ಬಿಡಕ್ಕೆ ಬೇರಮ್ಮ ಇಳ್ದೋಯ್ತು ಒಳಗಡೆ ಸ್ವಲ್ಪ ಈ ತಲೆ ಒದಗ್ಲಿ.
ಮಚ್ಚ ಬೇಗ ಕುಡಿರೋ, ನಾಳೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ನಾನು. ನನಗೂ ಕುಡಿಯಪ್ಪ, ಎಲ್ಲರೂ ಕುಡಿಯೋದು ಬಿಟ್ಟಿರೋದು ನನ್ನ ಕೈಯಿಂದ ಇಲ್ಲಪ್ಪ. ಮುಗಿತಲ್ರೋ ಎಲ್ಲರೂ ಹೊಡಲಿ. ಏಯ್ ಬಿಡೋ ಸಾಕ್ಲಿ, ನೀನು ಇರೋ ಟೈಮ್ ಆಯ್ತು. ಮಚ್ಚ ಈಗ ಚೆನ್ನಾಗಿ ಪಾರ್ಟಿ ಮಾಡ್ತೀರ. ಸೆಡೆ ನನ್ನ ಮಗಳು ಸೆಲ್ಫಿ ಅಂತ ಶೆಡೆನಾ? ಸೆಲ್ಫಿ ಹಾಕೋ ಮಚ್ಚ. ಮಚ್ಚ ಪಾರ್ಟಿ ಮಾಡಿದ್ದೀವಿ, ಡಿಫ್ರೆಂಟ್ ಆಗಿ ಮಾಡ್ಬೇಕು ಮಚ್ಚ. ನಾವು ಡಿಫ್ರೆಂಟ್ ಆಗಿ ಮಾಡೋದು ಮಾಡ್ಬೇಕು ಮಚ್ಚ. ಥಿಂಕ್ ಮಾಡಿ ಡಿಫ್ರೆಂಟ್ ಆಗಿ ಮಾಡೋದು. ಸರಿ ಬಾಪ್ಪ, ಅಲ್ಲಿ ಸ್ಮಶಾನಕ್ಕೆ ಹೋಗೋಣ. ಅಲ್ಲಿ ಹೋದ್ರೆ ಅಲ್ಲಿ ಮಲ್ಕೊಂಡಿರ್ತಂತೆ ಅವುಗಳು ಹೋಗ್ಬಿಡ್ರೆ ಸೇರ್ತೀವಿ. ತಗೊಬಂದ್ರೆ ಏನು ಕೊಡ್ತೀಯ ಮಚ್ಚ? ಹ್ಞೂ ಮಚ್ಚ, ಹೇಳಕ್ಕೂ ನನ್ನ ಕರ್ಕೊಂಡು ಆಯ್ತಾನೆ. ಬಾರಲ್ಲ ಮಚ್ಚ, ಭಯ ಆಯ್ತದೆ ಅಂತ. ಇವನು ಸ್ಮಶಾನಕ್ಕೆ ಹೋಗಿ ಸೆಲ್ಫಿ. ಒಲೆ ನನಗೆ ಹೇಳ್ತೀರಲ್ಲ, ಮಾಡ್ತೀನಿ ಮಾಡಿ ತೋರಿಸ್ತೀನಿ ಕಣ ಸೆಲ್ಫಿನ. ಇಲ್ಲಿ ಬಂದ್ಬಿಟ್ಟೆ, ಸುಮ್ಮನೆ ಚಾಲೆಂಜ್ ಆಗ್ಬಿಟ್ಟೆ. ಇಲ್ಲಿ ಅನ್ಕೊಂಡಿರಂಗೆ ಒಂದು ಇಲ್ಲ. ಈ ಮರ ನೋಡಿದ್ರೆ ಸಖತ್ ಭಯ ಆಗ್ತದೆ. ಏನಪ್ಪ ಇಲ್ಲಿ ಬಂದ್ಬಿಟ್ಟು ಏನು ಗೊತ್ತಾಗ್ತಾನೆ ಇಲ್ಲ. ಎಲ್ಲಿ ನೋಡಿದ್ರು ಒಂದೇ ಥರ ಇದೆ, ಭಯ ಆಗ್ತಾಯಿದೆ. ಯಾಕೋ ಚಾಲೆಂಜ್ ಆಗ್ತದೆ ಅನಿಸ್ತಿದೆ. ಸುಮ್ಮನೆ ಫೋನ್ ಐತಲ್ಲ, ಚಾರ್ಜ್ ಲೇಟ್ ಆಗ. ಫಸ್ಟು ಬೇಗ ಸೆಲ್ಫಿ ಇಟ್ಕೊಂಡ್ಬಿಟ್ಟು ಹೋಗೋಣಪ್ಪ ಮನೆಗೆ. ನಮ್ಮ ಮಮ್ಮಿ ಹೆಸರು ಹೇಮನೆ ಅಮ್ಮ. ಸೊ ನೋ ಕಿರಿಕ್, ಜಸ್ಟ್ ಒಂದೇ ಒಂದು ಸೆಲ್ಫಿ ತಗೊಂಡು ಹೋಗ್ಬಿಡ್ತೀನಮ್ಮ. ಸೆಲ್ಫಿ ಆಯ್ತಪ್ಪ, ಹೋಗೋಣ ಬೇಗ. ಸಾಧನೆ ಮಾಡ್ದಂಗೆ ಆಯ್ತು. ಮಾಡಿದರೆ ಟೈಮ್ ಸ್ಟಾರ್ಟ್ ಆಗ್ತಿಲ್ಲ. ಭಯ ಬಿಟ್ಬಿಟ್ಟು ಬಂದಿದ್ದೀನಿ. ಯಾರಲ್ಲ ಅವನು? ಅದೇ ನಮ್ಮ ಮನೆ ಬಿಟ್ಬಿಡೋಣ, ಬೈಟ್ ಆಯ್ತು. ಕೆಳಗಡೆ ಮಲ್ಕೊತಾ ಇದ್ದೀನ, ಬರಂಗಿದ್ರೆ ಬಂದು. ಎಲ್ಲ ಮಲ್ಕೋಬಿಟ್ಟವನು ಜಾಸ್ತಿ ಹೊಡ್ಬಿಟ್ಟವನೆ. ಹೆಂಗೆ ಮಲ್ಕೊಂಡು ಕುಡ್ದಿದ್ದು ಎದ್ದೇ ಇಲ್ಲ, ಇಳಿದಿಲ್ಲ ಕಣ. ನೀನ್ ಕೆಳಗಡೆ ಮಲ್ಕೊತಾ ಇದ್ದೀನ, ಬರಂಗಿದ್ರೆ ಬಂದು.
ಯಾರಪ್ಪ 12 ಗಂಟೆಲ್ಲ ನಿದ್ದೆ ಅಲ್ಲಿರ ಏನೋ ಬಿಡು. Sorry. Oh, yes, this. Nandri, Emma. ನಂಬರ್ ಬರೀ ವಿಚಿತ್ರವಾಗೈತೆ. ಹೈಸ್ಕೂಲ್ ಡೌಲ ಸ್ಮಶಾನದಲ್ಲಿ ಸೆಲ್ಫಿ ತಗೊಂಡು ಹಾಯ್ ಸೆಲ್ಫಿ ನನಗೆ ತೋರಿಸಲ್ವಾ? ಮೆಸೇಜ್ ಮಾಡಿದ್ರೆ ತಪ್ಪು ಅನಿಸ್ತೈತೆ. ಬೇಡ ಬೇಡ ಸೆಲ್ಫಿಯನ್ನು ತಗೊಂಡ್ರಿ ನನಗೆ ತೋರಿಸಲ್ವ? ನಾನು ಬಂದಿದ್ದೀನಿ ತೋರಿಸಿ. ಯಾಕೋ ಒಂಥರ ಅನಿಸ್ತೈತೆ. ಸ್ವಿಚ್ ಆಫ್ ಮಾಡೋದು ಬೆಸ್ಟು. ನೋಡಿ ಫ್ರೆಂಡ್ಸ್, ಈ ಸೆಲ್ಫಿಯನ್ನು ಹುಚ್ಚು ಎಷ್ಟರ ಮಟ್ಟಕ್ಕಿದೆ ಅಂತ. ಯಾವುದೇ ಆದರೂ ಅತಿ ಆಗಬಾರ್ದು.